ದ್ರೌಪದ, ನಡೆದು ಹೋದ ಘಟನೆಗಳನ್ನು ನೆನೆದು ಏಕೆ ದುಃಖಿಸುತ್ತಿರುವ? ಶಾಂತಳಾಗು. ಶಾಂತಿ ಶಾಂತಿ ಶಾಂತಿ. ಅಣ್ಣ, ಇನ್ನು ಬಿಟ್ಟಿಲ್ಲವೇ ಎನ್ನಿ ಹುಚ್ಚು ಮನಸ್ಸಿನ ಭ್ರಾಂತಿ? ವಿಷದ ಕಜ್ಜಾಯವನ್ನು ತಿನ್ನಿಸಿ ನಮ್ಮ ಇವರನ್ನು ಕೊಲ್ಲಲೆತ್ತಿಸಿದ ಆ ವಿಷ ಜಂತುವಿನೊಡನೆ ನಮಗೆ ಶಾಂತಿ. ಯೂತದ ನೆಪದಲ್ಲಿ ನಮ್ಮ ಸಿರಿ ಸಂಪತ್ತನ್ನೆಲ್ಲ ದೋಚಿ ಘೋರ ಕಷ್ಟಗಳನ್ನು ನೀಡಿದ್ದಲ್ಲದೆ ನೆರೆದ ಸಭಾ ಮಧ್ಯದಲ್ಲಿ ಪಾಂಚಾಲಿ ಬಾ ನನ್ನ ತೊಡೆಯನ್ನಲಂಕರಿಸು ಎಂದು ಹೊರೆದಟ್ಟಿ ಕರೆದನಲ್ಲ ಆ ದುರುಳ ಕೌರವ, ಅವನೊಡನೆ ಶಾಂತಿ. ಕಾಡು ಮೃಗಗಳಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮಾಡಲು ಕಾರಣನಾದನಲ್ಲ ಕೌರವ ಕುನ್ನಿ, ಅವನೊಡನೆ ಶಾಂತಿ. ಇನ್ನು ಸೈರಿಸಿ ಫಲವಿಲ್ಲ. ಆದ್ದರಿಂದ ಮುಂದೆ ನಡೆಯುವ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಆ ಕೌರವನ ರಕ್ತದೊಡನೆ ನನ್ನ ಪಂಥಗಳನ್ನು ಈಡೇರಿಸಿಕೊಳ್ಳದ ಹೊರತು ನನಗೆ ಶಾಂತಿ ಇಲ್ಲ. ವೈರಿ ಗುರುಕುಲಾದವರನ್ನು ವಧಿಸುವೆನು ಅಗ್ಗಜ. ವೈರಿ ಗುರುಕುಲಾದವರನ್ನು ವಧಿಸುವೆನು ಸಿರಿಗಿಮ್ಮೆರೆದು ದುರಹಂಕಾರದಿ. ಸಿರಿಗಿಮ್ಮೆರೆದು ದುರಹಂಕಾರದಿ ಧಿಕ್ಕರಿಸುವನು ಸೊಕ್ಕಿ ನಿಮ್ಮೆರವು. ವೈರಿ ಗುರುಕುಲಾದವರನ್ನು ವಧಿಸುವೆನು. ಅನುಜರೆಂಬುವ ಅಕ್ಕರ ಇಲ್ಲದ ಸೊಕ್ಕಿದ ಕೂಡನ ಕುನ್ನಿಗಳಂ ಅಗ್ಗಜ. ಅನುಜರೆಂಬುವ ಅಕ್ಕರ ಇಲ್ಲದ ಸೊಕ್ಕಿದ ಕುರುಡನ ಕುನ್ನಿಗಳಂ ಪಕ್ಕದವೆಲ್ಲವ ಭಕ್ತಿ ಮಗ ನ್ಯಾಯವ ಎಸಗಿದ ರಕ್ಕಸರಂ. ಪಕ್ಕದವೆಲ್ಲವ ಭಕ್ಷಿಸಿ ನಮಗ ನ್ಯಾಯವ ಎಸಗಿದ ರಕ್ಕಸರಂ. ಲೆಕ್ಕಿಸದೆ ಸೊಕ್ಕಡಗಿಸಿ ಮಣ್ಣು ತೆಗೆದುದ ನೆರಳದೊಳಗೆ. ಲೆಕ್ಕಿಸದೆ ಸೊಕ್ಕಡಗಿಸಿ ಮಣ್ಣು ಕಿಸಗಿರುದ ನೆರಳದೊಳಗೆ. ಸಭೆಯೊಳು ಪತ್ನಿಯ ಗರ್ವದಿ ಜನಿತ, ಸಭೆಯೊಳು ಪತ್ನಿಯ ಗರ್ವದಿ ಜನಿತ ದುರ್ಮೂರ್ಖರವರೆದೆಯನ್ನು ಬಗೆದು ವೈರಿ ಗುರುಕುಲಾದವರನ್ನು ವಧಿಸುವೆನು ಸಿರಿಗಿಮ್ಮೆರೆದು ದುರಹಂಕಾರದಿ. ಸಿರಿಗಿಮ್ಮೆರೆದು ದುರಹಂಕಾರ ಧಿಕ್ಕರಿಸಿಬರು ಸತ್ತಿನಿಮ್ಮೆರೆದು. ವೈರಿ ಗುರುಕುಲಾದವರನ್ನು ಸಿಗಿದು ಬಿಸಾಡುವೆನು. ಆದ್ದರಿಂದ ಮುಂದೆ ನಡೆಯುವ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಆ ಕೌರವನ ರಕ್ತದೊಡನೆ ನನ್ನ ಪಂಥಗಳನ್ನು ಈಡೇರಿಸಿಕೊಳ್ಳದ ಹೊರತು ನನಗೆ ಶಾಂತಿ ಇಲ್ಲ. ಭೀಮಸೇನ, ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಆದರೆ ಯುದ್ಧ ಎಂಬ ಎಮ್ಮಾರಿಯ ಬಾಯಿಗೆ ಬಂದು ಬಾಂಧವರನ್ನು ಬಲಿಯಾಗಿಸಕೂಡದೆಂಬುದೇ ನನ್ನ ಮುಖ್ಯ ಉದ್ದೇಶ. ಸಹೋದರ, ಶ್ರೀಕೃಷ್ಣ ಪರಮಾತ್ಮನು ಬರಲಿ, ಆತನ ಅಭಿಪ್ರಾಯವನ್ನು ತಿಳಿದು ಮುಂದಿನ ಕಾರ್ಯ ಮಾಡೋಣ. ಆಶೀರ್ವದಿಸಣ್ಣ. ಘನಶ್ಯಾಮ ಸುಂದರ ಚಿರ ಪ್ರೇಮ
ಪ್ರಯತ್ನಕ್ಕೆ ಪ್ರಸನ್ನಾದ ಪುರುಷೋತ್ತಮ, ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿ ದೇವ. ನೀವು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ನನ್ನನ್ನು ಇಷ್ಟೊಂದು ಹೊಗಳುವೆ ಏಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದರಲ್ಲಿ ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿದೆ? ಪರಮಾತ್ಮ, ಸಮರವನುಲ್ಲನಯ್ಯ ಚಿರಿ ಸಂಪದದ ಆಸೆಗಾಗಿ ಮುರಾರಿ ಮೈಪನಾಗಿ ಪಾಪದ ಹೊರೆಯ ಧರಿಸನಯ್ಯ ಚಿರದಲ್ಲಿ ಬಂಧು ಬಾಂಧವರ ರಕ್ತ ದಿಮ್ಮಿತ ಅಪವಿತ್ರ ಭೂಮಾತಯ ಪವಿತ್ರಗೊಳಿಸಲೆಂತು ಮುಂದೆ ಘೋರವತ್ಯವ ವೀಕ್ಷಿಸನೆ ಸೈಬನೆ ದಿಟದಿ ತೆರಳು ಸಂದಿಗೆ ಆಪತ್ ಬಂದುವೆ ಕರ ಮುಗಿದು ಬೇಡುವೆನು ಕೃಷ್ಣ ಕಾಳಗೈವುದು ಕಾಳಗೈವುದು ಅಸಮತವೇ ಕಾಳಗೈವುದು ಅಸಮತವೇ ತಾಳಿಸಬೇಡೆನ್ನ ಬೇಡುವ ದೇವಾ. ಆಲಿಸಬೇಡನ್ನ ಬೇಡುವ ದೇವ, ಶಾಂತಿಯಿಂದಲೇ ರಾಜ್ಯವ ಪಡೆಯುವ. ಶಾಂತಿಯಿಂದಲೇ ರಾಜ್ಯವ ಪಡೆಯುವ ಅಂದವ ಮಾಡಲು ಬೇಡುವ ದೇವ. ಅಂಗಮ ಮಾಡೆಂದು ಬೇಡುವ ದೇವ. ಸಮರದಿಂದ ಒದಗುವ ಪಾಪದ ಫಲವೇಗೆ ಸಮರದಿಂದ ಒದಗುವ ಪಾಪದ ಫಲವೇಗೆ ಸಮರವು ಬೇಡ ನಗೆ ಓ ದೇವ, ಸಮರವು ಬೇಡ ನಗೆ. ಕೃಷ್ಣ 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 ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಏನು ಪ್ರಯೋಜನ? ಉಭಯರು ಶಾಂತಿಯಿಂದ ಬಾಳುವುದು ಮೇಲಲ್ಲೋ ಪ್ರಭು. ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನ್ನುಲ್ಲನಯ್ಯ ಕಮಲಾಕ್ಷ ಜಲಗಂಬ ಗುಳ್ಳಿಯಂತೆ ಸಿರಿಭೋಗ ನಶ್ವರ. ಜಲದಪ್ಪ ಕುಳ್ಳಿಯಂತೆ ಸಿರಿಭೋಗ ನಶ್ವರ. ಹಿಮದನ್ವಯ ಅಶಾಶ್ವತ ನರ ಜನ್ಮ. ಹಿಮದನ್ವಯ ಅಶಾಶ್ವತ ನರ ಜನ್ಮ. ಹಿಮದನ್ವಯ ಜನರವಲ್ಲನಯ್ಯ. ದರೆಯ ದುರಾಸೆಗೆ ಕಾಳಗ ಬಯಸಿ ನರಹತ್ಯೆ
ಹತ್ಯೆಗೆ ನಾ ಗುರಿಯಾಗುವುದೇ ಧರೆಯ ದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾ ಗುರಿಯಾಗುವುದೇ ಗುರು ಬಾಂಧವರ ಸವಗಳ ಕಾಮುದೆ ಗುರು ಬಾಂಧವರ ಸವಗಳ ಕಾಮುದೆ ಎನ್ನುವನ್ನು ಮಣ್ಣಿಗೋಸ್ಕರ ಎನ್ನುವನ್ನು ಮಣ್ಣಿಗೋಸ್ಕರ ಇನ್ನೇನೇದರು ಒಡೆದಾಡಿ ಮಾಡಿದರು ಇನ್ನೇನೇದರು ಒಡೆದಾಡಿ ಮಾಡಿದರು ಅಲ್ಲವೇ ದೇವ ಇನ್ನೇನೇಗರು ಒಡೆದಾಡಿ ಮಾಡಿದರು ಅಲ್ಲವೇ ದೇವ ಸಮರವನ್ನಯ್ಯ ಸಮರವನ್ನಯ್ಯ ಕಮಲಾಕ್ಷ ಜಲದಪ್ಪ ಕುಳಿಯಂತೆ ಸಿರಿಭೋಗ ನಸ್ವರ ಜಲದಪ್ಪ ಕುಳಿಯಂತೆ ಸಿರಿಭೋಗ ನಸ್ವರ ಈ ಮದನ್ವಯ ಅಶಾಶ್ವತ ನರ ಜನ್ಮ ಈ ಮದನ್ವಯ ಅಶಾಶ್ವತ ನರ ಜನ್ಮ ಈ ಮದನ್ವಯ ಅಶಾಶ್ವತ ನರ ಸಮರವನ್ನಯ್ಯ ಸಮರವನ್ನಯ್ಯ ಯದುಪತಿ ಪರಮಾತ್ಮ ನನ್ನಿಂದ ಒಂದು ತೃಣವಾದ ಪ್ರಾಣಿಗೂ ನೋವಾಗುವುದನ್ನು ನಾನು ಸಹಿಸನು ಆದ್ರಿಂದ ನೀನು ನಮ್ಮ ಕಡೆ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವಂತ ಮಾಡು ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದೆ. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತ ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ಗಜನು ಕಟ್ಟಿರುವ ಗೊಡ್ಡ ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ನಮ್ಮನ್ನು ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗೋಣವೆಂದರೆ ಭ್ರಾತೃ ಎಂಬ ಪಾಶ ನಮ್ಮನ್ನು ಬಂಧಿಸಿದೆ. ಛೀ, ಸುಡಬೇಕು ಸುಡಬೇಕು ನಮ್ಮಿ ಹೇಳಿ ಜನ್ಮವನ್ನು. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆ. ಅರ್ಜುನ, ಇದಕ್ಕೆ ನಿನ್ನ ಉತ್ತರ? ಪರಮಾತ್ಮ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಹಾದಿಯಿಂದಲೂ ಅಪಮಾನ ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಸುಡಬೇಕು. ಛೀ, ನಮ್ಮ ಏಳು ಜನ್ಮಕ್ಕೆ ಧಿಕ್ಕಾರವಿರಲಿ. ಓ, ನೀನೂ ಸಂಧಿಗೆ ಸಮ್ಮತಿಸಿದಂತೆಯೇ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಅಭಿಪ್ರಾಯಕ್ಕೆ ತಲೆಬಾಗದಿರುವರೆ. ತಂಗಿ ನೃಪದ ನರೇಂದ್ರ ನಂದಿನಿ ಏಕಮ್ಮ ಖಿನ್ನಳಾಗಿರುವೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೆ? ಮಡದಿಗಾದ ಅಪಮಾನದ ಕಡೆಗೆ ಕ್ಲೇಶವೂ ಗಮನ ಕೊಡದ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ನ್ಯಾಯ ಸಮ್ಮತವೆಂತಲೂ ಹೇಗೆ ನಿರ್ಧರಿಸುವುದು ಕೃಷ್ಣ? ಜನಾರ್ದನ,
ಬಿಟ್ಟು ಸೋತ ಧರ್ಮ ಪ್ರಭು. ಇವರು ನನ್ನ ಪತಿ. ಬಂಡಿ ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಭಂಡ ಬಕನನ್ನು ಕೊಂದ ಮಹಾದುರ್ದಂಡ. ನಿನಗೇಕೆ ಬೇಕು ಈ ಗದಾದಂಡ? ಅದನ್ನ ಮೂಲೆಯಲ್ಲಿ ಬಿಸಿಟು, ಕೈಯಲ್ಲಿ ಸೌಟು ಹಿಡಿದು ಪಾಕಶಾಲೆಗೆ ಹೋಗಿ. ಅರ್ಜುನ, ಪಾರ್ಥ, ಫಲ್ಗುಣ, ಕಿರೀಟಿ, ಗಾಂಧೀವಿ, ದಶನಾಮಾಂಕಿತ ಪರಶುವನೊಂದಿಗೆ ಹೋರಾಡಿ ಪಾಶುಪಥಾಸ್ತ್ರವನ್ನು ಪಡೆದ ಮಹಾವೀರ. ನಿನಗೇಕೆ ಬೇಕು ಈ ಪಾಶುಪಥಾಸ್ತ್ರ? ಅದನ್ನ ಮೂಲೆಯಲ್ಲಿ ಬಿಸಿಟು, ಕಾಲಿಗೆ ಗೆಜ್ಜೆ ಕಟ್ಟಿ ತಕಥೈ ತಕಟಥೈ ಎಂದು ನರ್ತನ ಮಾಡಿ ಹೋಗಿ. ದೇವಿ, ಅಣ್ಣ, ಇವರಾರೂ ನನ್ನ ಪತಿಗಳಲ್ಲವಣ್ಣ. ಇವರಾರೂ ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಭಾಗದ ಮೃತ್ಯು ಸ್ವರೂಪರು. ನನ್ನ ಪ್ರತಿಜ್ಞೆ ಈಡೇರಬೇಕಾದರೆ ಅಣ್ಣ, ನನಗೆ ನಿನ್ನ ಆಶೀರ್ವಾದ ಒಂದಿದ್ದರೆ ಸಾಕಣ್ಣ, ಒಂದಿದ್ದರೆ ಸಾಕು. ನಾನೇ ರಣಚಂಡಿಯಾಗಿ ಆ ರಣರಂಗವನ್ನು ಪ್ರವೇಶಿಸಿದೆ. ಆ ದುರುಳ ದುಶ್ಯಾಸನನ ಎದೆಯನ್ನು ಬಗೆದು ಅವನ ಬಿಸಿ ರಕ್ತದಿಂದ ಈ ನನ್ನ ಬೆಚ್ಚಿದ ಮುಡಿಯನ್ನು ನಾನೇ ಕಟ್ಟಿಕೊಳ್ಳುತ್ತೇನೆ. ಒಂದು ವೇಳೆ ಅದು ನನ್ನಿಂದ ಆಗದ ಪಕ್ಷದಲ್ಲಿ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲೇ ಬಿದ್ದು ಸಾಯುವನು ಕೃಷ್ಣ. ಅಗ್ನಿಯಲ್ಲೇ ಬಿದ್ದು ಸಾಯುವನು. ಈಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಕೇಳಿದನಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲವೇ? ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿದೆನು, ಚೆನ್ನಾಗೇ ಕೇಳಿದೆನು. ಕೇಳಿ ಅದರಿಂದಾಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ? ಏಕೆ? ಉಳಿದ ನಾಲ್ವರು ಇವಳಿಗೆ ಪತಿಗಳಲ್ಲವೇ? ಅವರೇ ಪರಿಹರಿಸಲಿ. ಅದಕ್ಕೂ ಈ ಭೀಮಸೇನನಿಗೂ ಯಾವುದೇ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಅಬ್ಬ, ಸಂಬಂಧವಿಲ್ಲದೆ ಎಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿಂ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆನೆನುತೋ ಗನಗದ ದಂಡದಿಂದ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆನೆನುತಂ ನುಡಿದೆಯೋ ನೀನಂದು ಡಮ್ಮದ ನುಡಿಗಳ ನುಡಿದು ಭಾವ ಮರೆದೆಯೋ ಮರೆತು ನಿದ್ರೆಯೊಳಿಹೆಯೋ ಇಡಂಬ ಮನೋಹರ. ನಿನ್ನಿ ಕುಹಕ ಕಂಠದ ಕರುಳುರಿವ ಬಿರುನುಡಿ ಪಾಂಚಾಲಿ ಕಣ್ಣೀರ ಕರೆಯದಿರುವಲ್ಲವೇ? ಬಿಡು ಬಿಡು ಪಾಂಚಾಲಿಯೇ ಕೇಳ್ಸವೆ ನುಡಿಗಳ. ಪಾಂಚಾಲಿ ಬಿಡು ಬಿಡು ಪಾಂಚಾಲಿಯೇ ಕೇಳ್ಸವೆ ನುಡಿಗಳ. ಪುಡಿ ಶೌರ್ಯದ ಮಾತಿದೆಂದು ತಿಳಿಯಬೇಡ. ಮೃಡನಾಣೆ ಬಿಡೆ ಯುದ್ಧವ, ಮೃಡನಾಣೆ ಬಿಡಲು ಯುದ್ಧವ. ಸದೆಬಡಿಯುವೆ ನೀಗದೆಯಿಂದ ಆ ಕುರುಕುಲವನ್ನೆಲ್ಲ. ಪಾಂಚಾಲಿ ಕಣ್ಣೀರ ಕರೆಯದಿರುವಲ್ಲವೇ? ನಿನ್ನೀ ಕಮ್ಮನಿಗೆ ಬದಲಾಗಿ ಆ ಗೆರೆ ಎಂದಿರ ಕಣ್ಣಲ್ಲಿ ಶತಸಹಸ್ರಾರ ಮಿಡಿಗಮ್ಮನಿಯನ್ನೇ ತರಿಸುವೆ. ಆ ಕಾಲನೇ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ. ಕಲಕಿ ಕುರು ಸಮುದ್ರವ ಸೆಳೆದು ತರುವೆ ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳ. ಬಾಗೆದು ಪಾತಕಿ ದುಶ್ಯಾಸನನ ಒಡಲ, ಒಡಿಗುಟ್ಟಿ ದುರ್ಯೋಧನನ ತೊಡೆಯ. ದೃಪದ ಸುತೆ ಕಟ್ಟಿಸುವೆ ನಿನ್ನೀ ಬಿಡುಮುಡಿಯ. ಪಡೆದಿರುವೆತೆಯ
ನರಕಮರ್ದನ ಕೇಳೆನ್ನ ಅಭಿಮತ. ಕಾರ್ಮೋಡ ಗುಡುಗಿ ಗುಡುಗಿ ಬರಲಿ, ಈ ಭೂಮಿ ನಡುಗಿ ನಡುಗಿ ಬೀಳಿಗೆ ಹುಟ್ಟಿದ ರಭಸದಿ ಸಪ್ತ ಸಾಗರವೇ ಭಾಸ್ಕರೆಯಲ್ಲಿ ದೇವ. ಕಾರ್ಮೋಡ ಗುಡುಗಿ ಗುಡುಗಿ ಬರಲಿ, ಈ ಭೂಮಿ ನಡುಗಿ ನಡುಗಿ ಬೀಳಿಯಲ್ಲಿ ಹುಟ್ಟಿದ ರಭಸದಿ ಸಪ್ತ ಸಾಗರವೇ ಭಾಸ್ಕರೆಯಲ್ಲಿ ಕುರುಗಳ ಶಿರಗಳ ತರಿಯದ ಬಿಡೆನು, ಕುರುಗಳ ಶಿರಗಳ ತರಿಯದ ಬಿಡೆನು. ಕರೆದಿಗಂತದಲ್ಲಿ ಮೊಳಗಿದ ವಿಜಯ, ಕರೆದಿಗಂತದಲ್ಲಿ ಮೊಳಗಿದ ವಿಜಯ. ಕುರುಕುಲವ ತರಿದಿಡುವೆ, ಕುರುಕುಲವ ತರಿದಿಡುವೆ. ದುರುಳ ಕೌರವರ ಪರಿಣಿತದಲ್ಲಿ, ದುರುಳ ಕೌರವರ ಪರಿಣಿತದಲ್ಲಿ ಕಾರ್ಮೋಡ ಗುಡುಗಿ ಗುಡುಗಿ ಬರಲಿ, ಈ ಭೂಮಿ ನಡುಗಿ ನಡುಗಿ ಬೀಳಿ ಹುಟ್ಟಿದ ರಭಸದಿ ಸಪ್ತ ಸಾಗರವೇ ಭಾಸ್ಕರೆಯಲ್ಲಿ 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 ದೇವ. ಸಂಧಿಯನ್ನು ನಿರಾಕರಿಸಿಬಿಡು. ಭೀಮಸೇನ, ಭೀಮಸೇನ. ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವೂ ಅಮೃತವಾಗುತ್ತೆ. ಮರೆತಿರೇಕೆ? ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶವನ್ನು ಉಂಟು ಮಾಡಿದ ಆ ಪಾಷಾಂಡರೊಡನೆ ಸಂಧಿ. ಪಾಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಶ್ರಂ, ವಿಧ ವಿಧಸ್ತ್ರ ಪ್ರಯೋಗದಿ ಗಳಿಸಿದೆ ನಾ ವಿಜಯನೆಂಬ ಹೆಸರಂ. ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದ, ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದ ಹನುದರನು ವೈಪುದು ಹರವೆ ಧರ್ಮಜಗೆ. ಕೃಷ್ಣ ಕೃಷ್ಣ ವಾಸುದೇವ, ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆಚಂದ್ರಾರ್ಕವಾಗಿ ಉಳಿಯಬೇಕಾದ್ರೆ ನಾವು ಈ ಸಂಧಿಯನ್ನು ನಿಲ್ಲಿಸಲೇಬೇಕು. ಯುದ್ಧವು ನಡೆದೇ ತೀರಬೇಕು. ಅರ್ಜುನ, ಅರ್ಜುನ. ಧರ್ಮನಂದನ, ನಿನ್ನ ಸೋದರರು ಭ್ರಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿಯಲಾರಂಭಿಸಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವುದು? ಪರಮಾತ್ಮ, ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿರುವುದು. ಕೇಶವನಿಲ್ಲ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿರುವುದು. ಅನುದಿನ ನಿಲ್ಲಲೇ ಸ್ಮರಿಸುವ ನಮ್ಮನು ಕೃಷ್ಣ ಪ್ರಿಯರೇ. ಅನುದಿನಲಿಲ್ಲನೆ ಸ್ಮರಿಸುವ ನಮ್ಮನು ಈ ಪರಿಸಾಧನೆ ದೈಯುವುದೇ. ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ. ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ. ಆದರಿಸಿ ಪೊರೆಯೇ ದಿನರ ದೊರೆಯೇ, ಆದರಿಸಿ ಪೊರೆಯೇ ದಿನರ ದೊರೆಯೇ. ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡಗಣಿಸಿದ ಕೌರವ.
ಬಡು ಕಷ್ಟಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಗೌರವ ವನವಾಸದಲ್ಲೋ ಬಳಲಿದ ನಮ್ಮನು ಕೃಷ್ಣ ಶ್ರೀಹರಿ ವನವಾಸದಲ್ಲೋ ಬಳಲಿದ ನಮ್ಮನು ನರಳಿಸಿದರು ಕೌರವರು ಅನುಜರಲ್ಲೂ ಅನ್ಯಾಯ ಸರಿಯೇನು ದೊರೆಯೇ ಅನುಜರಲ್ಲೂ ಈ ನ್ಯಾಯ ಸರಿಯೇನು ದೊರೆಯೇ ಆಧರಿಸಿ ಪೊರೆಯೇ ದಿನರ ದೊರೆಯೇ ಆಧರಿಸಿ ಪೊರೆಯೇ ದಿನರ ದೊರೆಯೇ ಕೃಷ್ಣ ಕೃಷ್ಣ ಶ್ರೀಹರಿ ಪರಮಾತ್ಮ ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ಮುಂದೆ ನಿನ್ನ ಕೃಪೆ ಇದ್ದಂತಾಗಲಿ. ಧರ್ಮಾಂಧನ, ನಿನ್ನ ಮನದ ನೆಮ್ಮದಿಗಾಗಿಯಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರ ಕ್ರೋಧಾಗ್ನಿಯ ಜ್ವಾಲೆ ಹಾರಲೇಬೇಕು. ತಂಗಿ ನೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ. ಪರಮಾತ್ಮ ತಮ್ಮ ಇಚ್ಛೆ ಅಂತ ಆಗಲಿ, ನಾನಿನ್ನೂ ಬರುತ್ತೇನೆ. ಅಡೇ ತಂಗಿ, ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದೇ ಆಗಿರುವುದು ಕೃಷ್ಣ. ಏಕೀ ವೇದನೆ ಸೋದರಿ ತಂಗಿ, ಏಕೀ ವೇದನೆ ಸೋದರಿ ಚಿಂತಿಸದಿರು ನಾನಿರುವೆ. ಚಿಂತಿಸದಿರು ನಾನಿರುವೆ. ಏಕೀ ವೇದನೆ ಸೋದರಿ. ದುರುಳರು ನಿನ್ನನ್ನು ಸಭೆಯೊಳಗಂದು ಮುಡಿ ಹಿಡಿದೆಳೆ ತಂದು ಸರ್ವರೆದುರುಳು ಮಾನ ಪಾಲಿಸುವ ಸಮಯದ ನೀನಂದು. ತಂಗಿ, ದುರುಳರು ನಿನ್ನನ್ನು ಸಭೆಯೊಳಗಂದು ಮುಡಿ ಹಿಡಿದೆಳೆ ತಂದು ಸರ್ವರೆದುರುಳು ಮಾನ ಪಾಲಿಸುವ ಸಮಯದ ನೀನೆಂದು. ಕೃಷ್ಣ 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 ಮುಕುಂದ ಗೋವಿಂದ ಗೋಪಾಲನೆಂದು. ಕೃಷ್ಣ ಮುಕುಂದ ಗೋವಿಂದ ಗೋಪಾಲನೆಂದು ಮೊರೆಯಿಡುತ್ತಾಯನ್ನ ಕರೆಯಲ ಕಣ ಬಂದು. ಮೊರೆಯಿಡುತ್ತಾಯನ್ನ ಕರೆಯಲ ಕಣ ಬಂದು ಮರೆಯಲ್ಲಿ ನಿಂತು ರಕ್ಷಿಸಲಿಲ್ಲವೇ ನಾವೋಡಿ ಬಂದು. ಏಕೀ ವೇದನೆ ಸೋದರಿ, ಏಕೀ ವೇದನೆ ಸೋದರಿ ಚಿಂತಿಸದಿರು ನಾನಿರು. ಚಿಂತಿಸದಿರು ನಾನಿರು. ಏಕೀ ವೇದನೆ ಸೋದರಿ ಸೋದರಿ. ತಂಗಿ, ನಾನೇನೋ ಸರ್ವ ಪ್ರಕಾರದಿಂದಲೂ ಆ ದುರ್ಯೋಧನ ದುಶ್ಯಾಸನರನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು.
ನಿನ್ನ ಪತಿಗಳನ್ನು ಕೆರಳಿಸುವ ಭಾರ ನಿನ್ನದು. ನಾನಿನ್ನು ಬರುತ್ತೇನೆ. ಹಾಗೆ